ಬೆಂಗಳೂರಿನಲ್ಲಿ ನಾಳೆ ಸಮಾವೇಶವನ್ನು ಇಟ್ಕೊಂಡಿದ್ದೇವೆ. ಇದರಲ್ಲಿ ಎರಡು ಭಾಗ ಇರ್ತಕ್ಕಂಥದ್ದು. ಒಂದು, ಕಂದಾಯ ಇಲಾಖೆಯಲ್ಲಿ ಸುಮಾರು 1,52,000 ಜನರಿಗೆ, ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ಕಂದಾಯ ಗ್ರಾಮಗಳನ್ನಾಗಿ ಮಾಡಿರ್ತಕ್ಕಂಥದ್ದು, ಈ ಪೌತಿ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಇದೆಲ್ಲವನ್ನು ಸೇರಿ ಒಟ್ಟು 1,52,000 ಜನರಿಗೆ ನಾವು ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ಕೊಡ್ತಾ ಇದ್ದೇವೆ. ಇದು ಒಂದು ಭಾಗ. ಎರಡನೇದು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. ನಾವು ಜನತೆಗೆ, ರಾಜ್ಯದ ಜನತೆಗೆ ನಮ್ಮ ಪ್ರಣಾಳಿಕೆಯ ಮೂಲಕ ಅನೇಕ ಭರವಸೆಗಳನ್ನು ಕೊಟ್ಟಿದ್ವಿ. ಅದೆಲ್ಲವನ್ನು ಈಡೇರಿಸ್ತೀವಿ 5 ವರ್ಷದಲ್ಲಿ ಅಂತ ಕೂಡ ನಾವು ಹೇಳ್ಕೊಂಡಿದ್ದೇವೆ. ಈ 3 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅನ್ನೋದನ್ನು ಕೂಡ ನಾವು ತಿಳಿಸ್ಬೇಕಾಗ್ತದೆ. ರಾಜ್ಯದ ಜನತೆ ಅವರಿಗೆ ಅದನ್ನು ತಿಳ್ಕೊಳ್ತಕ್ಕಂಥ ಹಕ್ಕಿದೆ ಅವರಿಗೆ. ಹಾಗಾಗಿ ಅದನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ತವರು ಜಿಲ್ಲೆಯಲ್ಲಿ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಪರಮೇಶ್ವರ್ ಅವರ ಶಕ್ತಿ ಪ್ರದರ್ಶನ ಆಗ್ತಿದೆ ಅನ್ನೋದು ಚರ್ಚೆಗಳು. ಇಲ್ಲಿ ಯಾರ ಶಕ್ತಿ ಪ್ರದರ್ಶನವೂ ಇಲ್ಲ. ಸರ್ಕಾರದ ಕಾರ್ಯಕ್ರಮಗಳನ್ನು ನಾವು ಅನುಷ್ಠಾನ ಮಾಡಿದ್ದೀವಿ ಅಂತ ಹೇಳೋದು ಬಿಟ್ಟರೆ, ನನಗೆ ವೈಯಕ್ತಿಕವಾಗಲಿ ಅಥವಾ ಬೇರೆಯವರಿಗಾಗಲಿ ಅದು ಆ ರೀತಿ ನಾವು ನೋಡೋದಿಲ್ಲ. ಶಕ್ತಿ ಪ್ರದರ್ಶನದ ದೃಷ್ಟಿಯಲ್ಲಿ ನಾವು ನೋಡಲ್ಲ. ನಮಗೆ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಂಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಹೇಳಬೇಕಾಗುತ್ತೆ. ಅದನ್ನು ಹೇಳೋದಕ್ಕೂ ಹೊರಟಿದ್ದೇವೆ. ಹೈಕಮಾಂಡ್ನಾಗ ಯಾರು ಬರ್ತಾರೆ ಸರ್? ಯಾರಿಗೆಲ್ಲ ಇಲ್ಲ, ನಾವು ಇದು ಸರ್ಕಾರಿ ಕಾರ್ಯಕ್ರಮದ ಹೊರತು ಇದೇನು ಪಕ್ಷದ ಕಾರ್ಯಕ್ರಮ ಅಲ್ಲ. ಯಾರು ಕೂಡ ಹೈಕಮಾಂಡಿಂದ ನಾವು ಕರೆದಿಲ್ಲ. ಬಿಕಾಸ್ ಇಟ್ ಈಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. 2 ವರ್ಷ ಇದೆ. ಈಗ 3 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಅದು ಇದು ಚರ್ಚೆ ಆಯಿತು. ಬಟ್ 2 ವರ್ಷದಲ್ಲಿ ಹೇಗೆಲ್ಲ ಆಡಳಿತ ನಡೆಸಬೇಕು ಅನ್ನೋ ನಿರೀಕ್ಷೆ ಇದೆ ಸರ್. ನಾವು ಈ ಪ್ರಣಾಳಿಕೆ ಮಾಡಿದಾಗ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಂತ ಮಾಡ್ಕೊಂಡಿದ್ವಿ. ಶಾರ್ಟ್ ಟರ್ಮಲ್ಲಿ 3 ವರ್ಷದಲ್ಲಿ ನಾವೇನನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥವನ್ನೆಲ್ಲ ಮಾಡಿಕೊಂಡೇ ಬಂದಿದ್ದೇವೆ. ಲಾಂಗ್ ಟರ್ಮ್ ಪ್ರಾಜೆಕ್ಟ್ಸ್, ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇರ್ಬೋದು, ಅದೆಲ್ಲ ಲಾಂಗ್ ಟರ್ಮ್ ಆಗಿ ಆಗುವಂಥದ್ದು. ಅದನ್ನು ಪ್ರಾರಂಭ ಮಾಡಬೇಕಿಲ್ಲ, ಅದನ್ನು ನಾವು ಮಾಡ್ತಕ್ಕಂಥದ್ದು ಈ 2 ವರ್ಷದಲ್ಲಿ ಮಾಡ್ತೀವಿ. ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ 3 ವರ್ಷ ಆದಮೇಲೆ ಸರ್ಕಾರಕ್ಕೆ ಚರ್ಚೆಗಳು ನಡೀತಾ ಇದೆ ಸರ್. ಪುನರ್ರಚನೆ ಅಥವಾ ಅಧಿಕಾರ ಹಸ್ತಾಂತರ ಏನಾದರೂ ಒಂದು ಬದಲಾವಣೆ ಆಗ್ತದೆ. ಅದೇ ಬೇರೆ ವಿಚಾರ. ನಾವು ಇಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದು ರಾಜಕೀಯ ಆಗ್ಬೋದು ಅಥವಾ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ವಿಚಾರಗಳು, ಅದೇ ಬೇರೆ ವಿಷಯ. ಅದನ್ನು ಇದರಲ್ಲಿ ಮಿಕ್ಸ್ ಮಾಡಕ್ಕೆ ಹೋಗೋದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.